ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಲ ವಿಸರ್ಜನೆ ಮಾಡೋದಕ್ಕೂ ಕೂಡ ಪರದಾಡಬೇಕಂತೆ. ಅದು ಯಾವ ದರಿದ್ರ ಆಸ್ಪತ್ರೆನೋ ಗೊತ್ತಿಲ್ಲ. ಪುರುಷರ ಮೇಲಂತೂ ಆಸ್ಪತ್ರೆ ಸಿಬ್ಬಂದಿಗೆ ದ್ವೇಷವೋ ದೇಶ ದ್ವೇಷ. ಸರ್ಕಾರಿ ಆಸ್ಪತ್ರೆಯಲ್ಲಿ ಮೂತ್ರ ವಿಸರ್ಜನೆಯೂ ಮಾಡಂಗಿಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ದಾರಿ ಮಧ್ಯೆ ಕಾಣಿಸುವಂತಹ ಪೆಟ್ರೋಲ್ ಬಂಕ್ಗಳಲ್ಲಿ, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಎಲ್ಲಂದರಲ್ಲೂ ವಾಶ್ರೂಮ್ಗಳನ್ನು ಸಾರ್ವಜನಿಕರು ಬಳಕೆ ಮಾಡಬಹುದು. ಇದು ಸುಪ್ರೀಂ ಕೋರ್ಟ್ನ ಆದೇಶ. ಮಲ ವಿಸರ್ಜನೆಗೆ ಅರ್ಜೆಂಟ್ ಆಯಿತು, ಪೆಟ್ರೋಲ್ ಬಂಕ್ನಲ್ಲಿ ಸಿಬ್ಬಂದಿಗಳು ತಡೆದ್ರು ಅಂತ ಹೇಳಿ ಕೋರ್ಟಿಗೆ ಕೇಸ್ ಹಾಕಿದ್ರೆ ಪೆಟ್ರೋಲ್ ಬಂಕ್ ಬಂದ್ ಮಾಡಬೇಕಾಗುತ್ತೆ. ಅಂಥದ್ರಲ್ಲಿ ಆಸ್ಪತ್ರೆಯಲ್ಲಿ ಇರಬೇಕಾದ ಮೂಲಭೂತ ಸೌಕರ್ಯ, ಪುರುಷರ ಶೌಚಾಲಯಕ್ಕೆ ಬೀಗ ಹಾಕಿದ್ದಾರಂತೆ ಈ ದರಿದ್ರ ಆಸ್ಪತ್ರೆಯ ಸಿಬ್ಬಂದಿಗಳು. ಹಾಗೆ ಹೇಳ್ತೀವಿ ನಾವು. ಪುರುಷರು ಅದೇನು ಪಾಪ ಮಾಡಿದ್ರು? ಮೂಲಭೂತ ಸೌಕರ್ಯ ಅದು. ನೀವು ಗಮನಿಸ್ತಾ ಇದ್ದೀರಾ ನೋಡಿ, ಇದು ಸಾರ್ವಜನಿಕ ಆಸ್ಪತ್ರೆ ಚಿಂತಾಮಣಿ. ಈ ಆಸ್ಪತ್ರೆ ಪುರುಷ ಶೌಚಾಲಯದಲ್ಲಿ ಈಗ ಪುರುಷರಿಗೆ ಹೋಗೋದಕ್ಕೆ ಅವಕಾಶ ಇಲ್ಲವಂತೆ. ನಿಧಿಗಿದಿ ಏನಾದರೂ ಒಳಗಿಟ್ಟವರೋ ಗೊತ್ತಿಲ್ಲ. ಜೆಂಟ್ಸು ಅಥವಾ ಏನು ಪುರುಷರು ಅಲ್ಲಿಗೆ ಬಂದರೆ ಅವರಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ಹಾಗಾದರೆ ಅವರು ಬಯಲು ಮಲ ವಿಸರ್ಜನೆ ಮಾಡಬೇಕೋ ಏನೋ ಗೊತ್ತಿಲ್ಲ. ಪಾಪ ಈ ಚಿಂತಾಮಣಿ ಆಸ್ಪತ್ರೆಗೆ ಯಕಶ್ಚಿತ್ ಒಂದು ಟಾಯ್ಲೆಟನ್ನು ಸರಿಪಡಿಸಿ ಗಂಡಸರಿಗೆ ಮೂತ್ರಕ್ಕೆ ಅವಕಾಶ ಮಾಡಿಕೊಡುವಂತಹ ಯಾವ ಕೆಪಾಸಿಟಿನೂ ಇಲ್ಲದಂತಾಗಿದೆ. ಹಂಗೆ ಕಾಣ್ತಾ ಇದೆ. ಈ ಆಸ್ಪತ್ರೆಯ ಸಿಬ್ಬಂದಿಗಳು ತಕ್ಷಣ ಎಚ್ಚೆತ್ತುಕೊಳ್ಬೇಕು. ನೀವು ಹಾಕಲಾಗಿರುವಂತಹ ಮುದ್ರೆ ಇದೆಯಲ್ಲ, ಈ ಜಿಲ್ಲಾಡಳಿತದವ್ರು ಬಂದು ಸೀಸ್ ಮಾಡಿ ಮುದ್ರೆ ಹೊತ್ತಾರಲ್ಲ, ಹಂಗೆ ಹಾಕೋರು ಅದನ್ನು ಬೀಗನ ಅದನ್ನು ತೆಗಿಬೇಕು. ನಿಮ್ಮಲ್ಲಿರ್ತಕ್ಕಂತಹ ಏನು ಒಂದು ಸಣ್ಣ ಸ್ಥಿತಿ ಇದೆಯಲ್ಲ, ಸಣ್ಣತನ, ಅದನ್ನು ನಿಲ್ಲಿಸಬೇಕಾಗುತ್ತೆ. ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿಗಳು ಈ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಒಳಗೇನಾದರೂ ನಿಧಿಗಿದಿ ಇಟ್ಕೊಂಡ್ರೆ ಈ ರಾತ್ರಿನೇ ತಗೊಂಡು ಅದನ್ನು ಖಾಲಿ ಮಾಡಿಬಿಟ್ಟು ನಾಳೆ ಓಪನ್ ಮಾಡಿಕೊಡಿ, ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡ್ಬೇಕು. ಇದು ಸುಪ್ರೀಂ ಕೋರ್ಟ್ನ ಆದೇಶ. ಯಾವುದೇ ಆಸ್ಪತ್ರೆಗಳಲ್ಲಾಗಲಿ, ರೆಸ್ಟೋರೆಂಟ್ಗಳಲ್ಲಾಗಲಿ ಅಥವಾ ಪೆಟ್ರೋಲ್ ಬಂಕ್ಗಳಲ್ಲಾಗಲಿ ಮೂಲಭೂತ ಸೌಕರ್ಯಗಳು ಇರಲೇಬೇಕು. ಇಲ್ಲದಿದ್ದರೆ ಅವರ ವಿರುದ್ಧ ಕಠಿಣ ಕ್ರಮಗಳಾಗುತ್ತೆ.